ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ 3ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಹನುಮಂತನಿಂದ ಸೀತೆಯ ಕುರಿತು ಎಲ್ಲ ವಿಚಾರವನ್ನು ತಿಳಿದುಕೊಂಡ ಶ್ರೀರಾಮನು ಈಗ ಲಂಕೆಗೆ ಯುದ್ಧಕ್ಕೆ ಹೋಗುವ ಮುನ್ನ ಅಪಾರವಾದ ಜಲಧಿಯನ್ನು ಸಮುದ್ರವನ್ನು ದಾಟುವುದು ಹೇಗೆ ಎಂಬ ಕುರಿತು ವಿಚಾರಿಸುತ್ತಿದ್ದಾನೆ. ಆಗ ಸುಗ್ರೀವನು ಕೂಡ ಆತನಿಗೆ ಸಮಾಧಾನ ಹೇಳುತ್ತಾ, ಆ ಸಮುದ್ರವೊಂದನ್ನು ದಾಟಿಬಿಟ್ಟರೆ, ನಾವು ಲಂಕೆಯನ್ನು ಸೇರಿಬಿಟ್ಟರೆ ಎಲ್ಲ ಕೆಲಸವೂ ಆದಂತೆ. ಅಂದರೆ ಇಲ್ಲಿ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ, ಅಂದರೆ ಇಲ್ಲಿ ಸಮುದ್ರವನ್ನು ದಾಟುವುದೇ ದೊಡ್ಡ ವಿಚಾರವಿರಬಹುದು, ಆದರೆ ಇಡೀ ಕಾರ್ಯದಲ್ಲಿ ಲಂಕೆಗೆ ಹೋಗಿ ಲಂಕೆಯಲ್ಲಿ ರಾಕ್ಷಸರನ್ನು ರಾವಣರನ್ನು ಸಂಹರಿಸುವ ಸಮಸ್ತ ಕೆಲಸವನ್ನು ಗಮನಿಸಿದರೆ ಅದರಲ್ಲಿ ಸಮುದ್ರವನ್ನು ದಾಟುವುದು ಕೇವಲ ಒಂದು ಸಣ್ಣ ಭಾಗವಾಗಿ ಪರಿಗಣಿತವಾಗುತ್ತದೆ. ಆ ಸಣ್ಣ ಭಾಗವೇ ದೊಡ್ಡದಾದ ಕೆಲಸಕ್ಕೆ ವಿಘ್ನವಾಗಿ ಅಡ್ಡಿಯಾಗಿ ನಿಂತಿರುತ್ತದೆ. ಆದರೆ ಆ ಕಾರಣದಿಂದಾಗಿ ತಾವು ಕೈಗೊಳ್ಳಬೇಕಾದ ಕಾರ್ಯಕ್ಕಾಗಿ ನಿಶ್ಚಿಂತೆಯಿಂದ ಹೊರಡುವುದೇ ತಡವಾಗಬಾರದಲ್ಲ. ಆದ್ದರಿಂದ ಅದು ವಿಘ್ನವಾಗಿ ನಮ್ಮ ಎದುರು ನಿಲ್ಲುವವರೆಗೂ ಕೂಡ ನಾವು ಸಾಗಿ ಹೋಗಬಹುದಲ್ಲ. ಈ ವಿಚಾರವನ್ನು ಆ ಸುಗ್ರೀವನು ರಾಮನ ತಲೆಯಲ್ಲಿ ಮೂಡಿಸುತ್ತಿರುವನು. ಅಂದರೆ ಅಲ್ಲಿ ಸಮುದ್ರದ ಅಂಚಿನವರೆಗೆ ಹೋದರೆ ಅಲ್ಲಿ ಯಾವುದಾದರೊಂದು ಉಪಾಯವು ಖಂಡಿತವಾಗಿ ಹೊಳೆಯುತ್ತದೆ. ಹೇಗೋ ನಾವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಆ ತುದಿಯಲ್ಲಿರುವಂತಹ ಲಂಕೆಗೆ ಹೋಗಿಬಿಟ್ಟರೆ ಆಗ ಮುಂದಿನ ಕಾರ್ಯವು ಯಶಸ್ವಿಯಾಯಿತೆಂದೇ ಭಾವಿಸುವಾಗ ಆ ಕಾರ್ಯದ ಯಶಸ್ಸನ್ನು ಗಮನದಲ್ಲಿ ಇಟ್ಟುಕೊಂಡು ಈ ವಿಘ್ನವನ್ನು ಹೇಗೋ ದಾಟುವುದು ಸಾಧ್ಯವಾಗುತ್ತದೆ. ಸುಗ್ರೀವಸ್ಯ ವಚ ಶ್ರುತ್ವಾ ಹೇತುಮತ್ ಪರಮಾರ್ಥವತ್ ಪ್ರತಿಜಗ್ರಾಹ ಕಾಕುಸ್ಥೋ ಹನುಮಂತಮಥಾಬ್ರವೀತ್. ಸುಗ್ರೀವನ ಈ ಯುಕ್ತಿಯುಕ್ತವಾದ ಉತ್ತಮ ಮಾತನ್ನು ಕೇಳಿ ಶ್ರೀರಾಮಚಂದ್ರನು ಅದನ್ನು ಸ್ವೀಕರಿಸಿ ಮತ್ತೆ ಹನುಮಂತನಲ್ಲಿ ಹೇಳಿದನು. ತಪಸಾ ಸೇತು ಬಂಧೇನ ಸಾಗರೋಚ್ಚೋಷಣೇನ ಚ ಸರ್ವಥಾಪಿ ಸಮರ್ಥೋಸ್ಮಿ ಸಾಗರಸ್ಯಾಸ್ಯ ಲಂಘನೆ. ನಾನು ತಪಸ್ಸಿನಿಂದ ಸೇತುವೆ ಕಟ್ಟಿ ಸಮುದ್ರವನ್ನು ಒಣಗಿಸಿ ಎಲ್ಲ ರೀತಿಯಿಂದ ಮಹಾಸಾಗರವನ್ನು ದಾಟಿ ಹೋಗಲು ಸಮರ್ಥನಾಗಿದ್ದೇನೆ. ಕತಿ ದುರ್ಗಾಣಿ ದುರ್ಗಾಯ ಲಂಕಾಯಾಸ್ತಬ್ರವಿಶ್ವಮೇ ಜ್ಞಾತುಮಿಚ್ಛಾಮಿ ತತ್ ಸರ್ವಂ ದರ್ಶನಾದಿವ ವಾನರ. ವಾನರ ವೀರನೇ, ಆ ದುರ್ಗಮ ಲಂಕಾಪುರಿಯಲ್ಲಿ ಎಷ್ಟು ದುರ್ಗಗಳಿವೆ, ಕಣ್ಣಿಗೆ ಕಟ್ಟುವಂತೆ ಎಲ್ಲವನ್ನು ಸ್ಪಷ್ಟವಾಗಿ ತಿಳಿಸು. ಅದನ್ನು ತಿಳಿಯಲು ನಾನು ಬಯಸುತ್ತಿರುವೆನು. ಅಂದರೆ ಸಮುದ್ರವನ್ನು ದಾಟುವುದು ಅಷ್ಟೇನು ಮಹತ್ವದ ಕಾರ್ಯವಲ್ಲ. ಈ ರೀತಿಯಾಗಿ ಒಮ್ಮೆ ಭಾವಿಸಿಕೊಂಡರೆ ಮುಂದಿನ ಕೆಲಸವು ಏನಾಗಬೇಕಾಗಿದೆ ಅದರ ಕಡೆಗೆ ಗಮನ ಹರಿಸಬಹುದು. ಬಲಸ್ಯ ಪರಿಮಾಣಂಚ ದ್ವಾರ ದುರ್ಗ ಕ್ರಿಯಾಮಪಿ ಗುಪ್ತಿ ಕರ್ಮ ಚ ಲಂಕಾಯ ರಾಕ್ಷಸಾಂ ಸದನಾನಿ ಚ ಯಥಾ ಸುಖಂ ಯಥಾವಚ್ಚ ಲಂಕಾಯಾಮಸಿ ದೃಷ್ಟವಾನ್ ಸರ್ವಮಾಚಕ್ಷ್ವ ತತ್ವೇನ ಸರ್ವಥಾ ಕುಶಲೇಖ್ಯಸಿ. ನೀನು ರಾವಣನ ಸೈನ್ಯದ ಪರಿಮಾಣ, ಪುರಿಯ ಬಾಗಿಲುಗಳು, ದುರ್ಗಮವಾದ ಸಾಧನೆಗಳು, ಲಂಕೆಯ ರಕ್ಷಣೆಯ ಉಪಾಯ ಹಾಗೂ ರಾಕ್ಷಸರ ಭವನಗಳು ಇದೆಲ್ಲವನ್ನು ಸುಖವಾಗಿ ಯಥಾವತ್ತಾಗಿ ನೋಡಿರುವೆ. ಆದ್ದರಿಂದ ಅದೆಲ್ಲವನ್ನು ಸರಿಯಾಗಿ ತಿಳಿಸು, ಏಕೆಂದರೆ ನೀನು ಎಲ್ಲ ವಿಧದಿಂದ ಕುಶಲನಾಗಿರುವೆ. ಒಡೆಯನು ಇದೆಲ್ಲವನ್ನು ಮಾಡಿಕೊಂಡು ಬರಬೇಕೆಂದು ಹೇಳಿರಲಿಲ್ಲವಲ್ಲ. ಸುಗ್ರೀವನಾಗಲಿ ರಾಮನಿಗಾಗಲಿ ಸೀತೆಯು ಎಲ್ಲಿರುವಳು ಎಂಬುದೇ ತಿಳಿಯದಿರುವಾಗ ಸೀತೆಯನ್ನು ನೋಡಿಕೊಂಡು ಬರುವುದೇ ಮುಖ್ಯ ಕೆಲಸವಾಗಿರುತ್ತದೆ. ಆದರೆ ಅದರೊಂದಿಗೆ ಇನ್ನೇನು ಕಾರ್ಯವನ್ನು ಮಾಡಬೇಕೆಂದು ಅವರು ಹೇಳದೇ ಹೋದರೂ ಅವರು ಯಾವುದನ್ನು ನಂತರ ಕೇಳುವ ಸಾಧ್ಯತೆ ಇದೆ ಎಂಬುದನ್ನು ಯಾರು ಊಹಿಸಿಕೊಂಡು ಅದಕ್ಕೆ ತಕ್ಕಂತೆಯೇ ಮೊದಲೇ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಅಲ್ಲಿಗೆ ಬಂದು ತಾನು ತನಗೆ ಹೇಳಿರುವ ಕೆಲಸದೊಂದಿಗೆ ತಾನು ತಿಳಿದುಕೊಂಡು ಬಂದಿರುವ ಇತರ ವಿಚಾರಗಳನ್ನು ಅದನ್ನು ಅವರು ಕೇಳುವ ಮೊದಲೇ ತಿಳಿದುಕೊಂಡು ಬಂದು ಅವರು ಕೇಳಿದ ಕೂಡಲೇ ಹೇಳುವುದಿದೆಯಲ್ಲ, ಅಂತಹ ವ್ಯಕ್ತಿಗೆ ಮಂತ್ರಿ ಎನ್ನುತ್ತಾರೆ.
ಇಲ್ಲದೆ ಹೋದರೆ ಹನುಮಂತನು ಒಬ್ಬ ಸಾಧಾರಣ ದೂತನಾಗಿದ್ದರೆ ಕೇವಲ ಸೀತೆಯನ್ನು ನೋಡಿ ಹಾಗೆ ಹಿಂದಿರುಗಿ ಹೋಗಿ ಬಿಡುತ್ತಿದ್ದನು. ಆದರೆ ಹನುಮಂತನು ಹಾಗಲ್ಲ. ಸೀತೆಯನ್ನು ನೋಡಿದ ನಂತರ ಸೀತೆಗೆ ಸಮಾಧಾನವನ್ನು ಹೇಳಿದ್ದಲ್ಲದೆ ಆಕೆಯಲ್ಲಿ ಭರವಸೆಯನ್ನೂ ತುಂಬಿ ಆಕೆಯು ಕೊಟ್ಟ ಎಲ್ಲ ಸಂದೇಶ ಹಾಗೂ ಗುರುತಿನ ಚೂಡಾಮಣಿಯನ್ನು ಪಡೆದದ್ದೂ ಅಲ್ಲದೆ ಮುಂದುವರೆದು ಆ ರಾಕ್ಷಸರ ಬಲಾಬಲಗಳನ್ನು ಪರೀಕ್ಷಿಸಿ ಆ ರಾವಣನನ್ನು ಎದುರಿಸಿ ಆತನಿಗೆ ಯೋಗ್ಯವಾದಂತಹ ಬುದ್ಧಿವಾದವನ್ನು ಹೇಳಿ ಆತನು ಕೇಳದೇ ಇದ್ದಾಗ ಇಡೀ ಲಂಕೆಗೆ ಬೆಂಕಿ ಹಚ್ಚಿ ಸುಟ್ಟು ಭಸ್ಮ ಮಾಡಿ ಬಂದದ್ದಲ್ಲ. ಅಷ್ಟೇ ಅಲ್ಲ, ನೆನಪಿರಲಿ, ಲಂಕೆಯ ಸುತ್ತಲೂ ಇದ್ದ ಕೋಟೆಯಲ್ಲಿ ವಿಶಿಷ್ಟವಾದ ಯಂತ್ರಗಳಿದ್ದವು. ಆ ಯಂತ್ರಗಳು ಕ್ಷಣಾರ್ಧದಲ್ಲಿ ಸಾವಿರಾರು ಬಾಣಗಳನ್ನು ಚಿಮ್ಮಬಲ್ಲಂತಹ ಶಕ್ತಿ ಅವುಗಳಲ್ಲಿತ್ತು. ಆ ಕಾರಣದಿಂದಾಗಿ ಲಂಕೆ ಅಭೇದ್ಯವಾಗಿತ್ತು. ಯಾರೇ ಶತ್ರುಗಳು ಒಂದು ವೇಳೆ ಸಮುದ್ರವನ್ನು ದಾಟಿ ಲಂಕೆಯ ಸಮೀಪಕ್ಕೆ ಬಂದರು ಅವರನ್ನು ದೂರದಿಂದಲೇ ಈ ಸ್ವಯಂಚಾಲಿತ ಯಂತ್ರಗಳು, ಅಂದರೆ ಯಾವ ರಾಕ್ಷಸರ ಸಹಾಯವಿಲ್ಲದೆ ಈ ಸ್ವಯಂಚಾಲಿತ ಯಂತ್ರಗಳೇ ಬಾಣಗಳ ಸುರಿಮಳೆಯನ್ನು ಸುರಿಸಿ ಅವರನ್ನು ಕೊಂದು ಹಾಕುತ್ತಿದ್ದವು. ಆ ಯಂತ್ರಗಳನ್ನೂ ಕೂಡ ಹನುಮಂತನು ಲಂಕಾ ದಹನದ ಸಮಯದಲ್ಲಿ ಧ್ವಂಸ ಮಾಡಿಬಿಟ್ಟಿರುವನು. ಮತ್ತೆ ಆ ರೀತಿಯಾದ ಯಂತ್ರಗಳನ್ನು ನಿರ್ಮಿಸಿ ಅಲ್ಲಿ ಸ್ಥಾಪಿಸಬೇಕೆಂದರೆ ಸಮಯವೇ ಹಿಡಿಯುತ್ತದೆ. ಅಷ್ಟರೊಳಗಾಗಿ ಆ ಕಪಿ ಸೈನ್ಯವು ಲಂಕೆಯನ್ನು ಮುತ್ತಿಬಿಡುತ್ತದೆ. ಆ ಕಾರಣದಿಂದಾಗಿ ರಾವಣನ ಯಾವ ಅಭೇದ್ಯವಾದ ಕೋಟೆಗಿತ್ತೋ ಅದು ಕೂಡ ಭೇದಿಸಲು ಸುಲಭ ಸಾಧ್ಯವಾಗಿ ಬಿಟ್ಟಿರುತ್ತದೆ. ಇದು ದೂತನಾದವನು ಮಾಡುವುದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಮಂತ್ರಿಯಾಗಿ, ಜ್ಞಾನಿಯಾಗಿ, ಯೋಗ್ಯ ಯೋಧನಾಗಿ ಹನುಮಂತನು ಮಾಡಿಕೊಂಡು ಬಂದ ಕಾರ್ಯ. ಶ್ರುತ್ವಾ ರಾಮಸ್ಯ ವಚನಂ ಹನುಮಾನ್ ಮಾರುತಾತ್ಮಜಃ ವಾಕ್ಯಂ ವಾಕ್ಯವಿದಾಂ ಶ್ರೇಷ್ಠೋ ರಾಮಂ ಪುನರಥಾಬ್ರವೀತ್. ಶ್ರೀ ರಘುನಾಥನ ಈ ಮಾತನ್ನು ಕೇಳಿ ಮಾತಿನ ಮರ್ಮಜ್ಞನಾದ ವಿದ್ವಾಂಸರಲ್ಲಿ ಶ್ರೇಷ್ಠನಾದ ಪವನಕುಮಾರ ಹನುಮಂತನು ಶ್ರೀರಾಮನಲ್ಲಿ ಪುನಃ ಹೇಳಿದನು. ಶ್ರೂಯತಾಂ ಸರ್ವಮಾಖ್ಯಾಸ್ಯೇ ದುರ್ಗ ಕರ್ಮ ವಿಧಾನತಃ ಗುಪ್ತಾಪುರಿ ಯಥಾ ಲಂಕಾ ರಕ್ಷಿತಾ ಚ ಯಥಾ ಬಲೈಃ ರಾಕ್ಷಸಾಶ್ಚ ಯಥಾ ಸ್ನಿಗ್ಧ ರಾವಣಸ್ಯ ಚ ತೇಜಸಾ ಪರಾಂ ಸಮೃದ್ಧಿಂ ಲಂಕಾಯಾ ಸಾಗರಸ್ಯ ಚ ಭೀಮತಾಂ ವಿಭಾಗಂ ಚ ಬಲೌಘಸ್ಯ ನಿರ್ದೇಶಂ ವಿಹನಸ್ಯ ಚ ಏವಮುಕ್ತ್ವಾ ಕಪಿಶ್ರೇಷ್ಠಃ ಕಥಯಾಮಾಸ ತತ್ವತಃ. ಭಗವಂತನೇ, ಎಲ್ಲವನ್ನು ನಾನು ಹೇಳುವೆನು ಕೇಳು. ಲಂಕೆಯ ದುರ್ಗಗಳು ಹೇಗೆ ನಿರ್ಮಾಣಗೊಂಡಿವೆ, ಲಂಕಾಪುರಿಯ ರಕ್ಷಣೆ ಹೇಗೆ ಮಾಡಲಾಗಿದೆ, ಹೇಗೆ ಅದು ಸೈನ್ಯದಿಂದ ಸುರಕ್ಷಿತವಾಗಿದೆ, ರಾವಣನ ತೇಜದಿಂದ ಪ್ರಭಾವಿತರಾದ ರಾಕ್ಷಸರು ಅವನ ಕುರಿತು ಹೇಗೆ ಸ್ನೇಹವಿರಿಸಿರುವರು, ಲಂಕೆಯ ಸಮೃದ್ಧಿ ಎಷ್ಟು ಉತ್ತಮವಾಗಿದೆ, ಸಮುದ್ರವು ಎಷ್ಟು ಭಯಂಕರವಾಗಿದೆ, ಕಾಲಾಳು ಸೈನಿಕರು ಎಲ್ಲೆಲ್ಲಿ ನಿಲ್ಲಿಸಿರುವರು, ಅಲ್ಲಿಯ ವಾಹನಗಳ ಸಂಖ್ಯೆ ಎಷ್ಟು, ಇದೆಲ್ಲವನ್ನು ನಾನು ವರ್ಣಿಸುವೆನು. ಹೀಗೆ ಹೇಳಿ ಕಪಿಶ್ರೇಷ್ಠ ಹನುಮಂತನು ಅಲ್ಲಿಯ ಸಂಗತಿಯನ್ನು ಸರಿಯಾಗಿ ತಿಳಿಸಲು ಪ್ರಾರಂಭಿಸಿದನು. ರಷ್ಟ ಪ್ರಮುದಿತಾಲಂಕಾ ಸಪ್ತದ್ವೀಪ ಸಮಾಕುಲ ಮಹತೀರಥ ಸಂಪೂರ್ಣ ರಕ್ಷೋ ಗಣನಿಷೇವಿತ. ಪ್ರಭು, ಲಂಕಾಪುರಿಯು ಹರ್ಷ ಆಮೋದ ಪ್ರಮೋದಗಳಿಂದ ತುಂಬಿದೆ. ಆ ವಿಶಾಲ ಪುರಿಯು ಮತ್ತ ಗಜಗಳಿಂದ ವ್ಯಾಪ್ತವಾಗಿದ್ದು ಅಸಂಖ್ಯ ರಥಗಳಿಂದ ತುಂಬಿದ್ದು ರಾಕ್ಷಸರ ಸಮುದಾಯಗಳು ಅದರಲ್ಲಿ ವಾಸಿಸುತ್ತವೆ. ದೃಢಬದ್ಧ ಕಪಾಟಾನಿ ಮಹಾಪರಿಘವಂತಿ ಚ ಚತ್ವಾರಿ ವಿಪುಲಾನ್ಯಸ್ಯ ದ್ವಾರಾಣಿ ಸುಮಹಾಂತಿ ಚ. ಆ ಪುರಿಗೆ ಬಹಳ ಅಗಲ ಎತ್ತರವಾದ 4 ದ್ವಾರಗಳಿವೆ. ಅವುಗಳಲ್ಲಿ ಬಲವಾದ ಬಾಗಿಲುಗಳಿದ್ದು ದೊಡ್ಡದಾದ ಅಗಣಿಗಳಿಂದ ಅದನ್ನು ಭದ್ರಪಡಿಸಲಾಗಿದೆ. ತತ್ರೇಷು ಫಲಯಂತ್ರಾಣಿ ಬಲವಂತಿ ಮಹಾಂತಿ ಚ ಅಗತಂ ಪ್ರತಿ ಸೈನ್ಯಂ ಪ್ರತಿ ನಿವಾರ್ಯತೆ. ಆ ದ್ವಾರಗಳಲ್ಲಿ ವಿಶಾಲವಾದ ದೊಡ್ಡದಾದ ಪ್ರಬಲ ಯಂತ್ರಗಳನ್ನಿಟ್ಟಿರುವರು. ಅವು ಕಬ್ಬಿಣದ ಗುಂಡುಗಳನ್ನು ಬಾಣಗಳನ್ನು ಮಳೆಗರೆಯುತ್ತವೆ. ಇದರಿಂದ ಶತ್ರು ಸೈನ್ಯವು ಮುಂದಕ್ಕೆ ಬರದಂತೆ ತಡೆಯುತ್ತದೆ. ದ್ವಾರೇಶು ಸಂಸ್ಕೃತ ಭೀಮಾ ಕಾಲಾಯ ಸಮಯಾಶಿತಾ ಶತಶೋ ರಚಿತಾ ವೀರೈ ಶತಜ್ಞೋ ನಕ್ರಸಾಮ್ರಣೈಃ
ವೀರ ರಾಕ್ಷಸರು ಕಬ್ಬಿಣದಿಂದ ತಯಾರಿಸಿದ ಭಯಂಕರ ಹಾಗೂ ಹರಿತವಾದ ಚೆನ್ನಾಗಿ ಸಂಸ್ಕರಿಸಿದ 100 ಶತಘ್ನಿಗಳು ಅಂದರೆ ಕಬ್ಬಿಣದ ಮುಳ್ಳುಗಳಿಂದ ತುಂಬಿದ 4 ಮೊಳ ಉದ್ದದ ಗದೆ ಇವುಗಳನ್ನು ಆ ಬಾಗಿಲುಗಳಲ್ಲಿ ಇರಿಸಿರುವರು. ಸೌವರ್ಣಸ್ತು ಮಹಾಂಸ್ತಸ್ಯ ಪ್ರಾಕಾರೋ ದುಷ್ಪ್ರದರ್ಶನ ಮಣಿವಿದ್ರುಮ ವೈಡೂರ್ಯ ಮುಕ್ತ ವಿರಚಿತಾಂತರಃ. ಆ ಪುರಿಯ ಸುತ್ತಲೂ ಬಂಗಾರದಿಂದ ಮಾಡಿದ ಎತ್ತರವಾದ ಗೋಡೆಯಿದೆ. ಅದನ್ನು ಮುರಿಯುವುದು ಬಹಳ ಕಠಿಣವಾಗಿದೆ. ಅದರಲ್ಲಿ ಮಳಿ, ಹವಳ, ನೀಲ ಮುತ್ತುಗಳನ್ನು ಜೋಡಿಸಿ ಅಲಂಕರಿಸಿರುವರು. ಸರ್ವತಶ್ಚ ಮಹಾಭೀಮಾ ಶೀತತೋಯ ಮಹಾಶುಭಾ ಅಗಾಧಾಗ್ರಾಹವತ್ಯಸ್ತ ಪರಿಕಾಮೀನ ಸೇವಿತಾ. ಕೋಟೆಯ ಸುತ್ತಲೂ ಮಹಾಭಯಂಕರ ಶತ್ರುಗಳಿಗೆ ಅಮಂಗಲಕರವಾದ ತಣ್ಣೀರಿನಿಂದ ತುಂಬಿದ ಬಹಳ ಆಳವಾದ ಕಂದಕಗಳಿದ್ದು ಅದರಲ್ಲಿ ದೊಡ್ಡ ದೊಡ್ಡ ಮೀನು ಮೊಸಳೆಗಳು ತುಂಬಿವೆ. ದ್ವಾರೇಷು ತಾಸಾಂ ಚತ್ವಾರ ಸಂಕ್ರಮ ಪರಮಾಯತ ಪರಮಾಯಾತಾಃ ಯಂತ್ರೈರೂಪೇತ ಬಹುಭಿರ್ಮಹದ್ಭಿರ್ಗ್ರಹ ಪಂಕ್ತಿಭಿಃ. ಮೇಲೆ ಹೇಳಿದ 4 ಬಾಗಿಲುಗಳ ಎದುರಿಗೆ ಕಂದಕಗಳನ್ನು ದಾಟಲು ಬಹಳ ವಿಸ್ತೃತವಾದ 4 ಸಂಕ್ರಮ ಅಂದರೆ ಮರದ ಸೇತುವೆಗಳಿವೆ. ಅವುಗಳಲ್ಲಿ ಅನೇಕ ದೊಡ್ಡ ದೊಡ್ಡ ಯಂತ್ರಗಳನ್ನು ಜೋಡಿಸಿರುವರು. ಪ್ರಾಕಾರದ ಬಳಿಯಲ್ಲೇ ಮನೆಗಳ ಸಾಲುಗಳನ್ನು ಕಟ್ಟಿರುವರು. ತ್ರಾಯಂತೆ ಸಂಕ್ರಮಾಸ್ತ್ರ ಪರಸೈನ್ಯಾಗತೆ ಸತಿ ಯಂತ್ರೈಸ್ತೈರವಕೀರ್ಯಂತೆ ಪರಿಖಾಸು ಸಮಂತತಃ. ಶತ್ರುಗಳ ಸೈನ್ಯಗಳು ಬಂದಾಗ ಯಂತ್ರಗಳಿಂದ ಆ ಸೇತುವೆಗಳನ್ನು ರಕ್ಷಿಸಲಾಗುತ್ತದೆ ಹಾಗೂ ಯಂತ್ರಗಳಿಂದಲೇ ಅವರನ್ನು ಕಂದಕಗಳಲ್ಲಿ ಕೆಡಹಲಾಗುತ್ತದೆ ಮತ್ತು ಅಲ್ಲಿಗೆ ಬಂದಿರುವ ಸೈನ್ಯವನ್ನು ದೂರಕ್ಕೆ ಎಸೆಯಲಾಗುತ್ತದೆ. ಏಕಸ್ತಕಂಪ್ಯೋ ಬಲವಾನ್ ಸಂಕ್ರಮಸ್ಸು ಮಹಾದೃಢಃ ಲಾಂಛನೈರ್ಬಹುಭಿಸ್ತಂಭೈರ್ವೇದಿಕಾಭಿಶ್ಚ ಶೋಭಿತಃ. ಅವುಗಳಲ್ಲಿ ಒಂದು ಸಂಕ್ರಮವಾದರೂ ಬಹಳ ಸುದೃಢ ಮತ್ತು ಅಭೇದ್ಯವಾಗಿದೆ. ಅಲ್ಲಿ ಬಹಳ ದೊಡ್ಡ ಸೈನ್ಯ ಇರುತ್ತದೆ. ಅದು ಚಿನ್ನದ ಅನೇಕ ಕಂಬಗಳಿಂದ ಬುರುಜುಗಳಿಂದ ಸುಶೋಭಿತವಾಗಿದೆ. ಸ್ವಯಂ ಪ್ರಕೃತಿ ಮಾಪನ್ನೋ ಯೋಯೋತ್ಸೋ ರಾಮ ರಾವಣಃ ಉತ್ಥಿತಶ್ಚಾಪ್ರಮತ್ತಶ್ಚ ಬಲನಬಲಾನಾಮನುದರ್ಶನೆ. ರಘುನಾಥನೇ, ರಾವಣನು ಯುದ್ಧಕ್ಕಾಗಿ ಎಂದೂ ಕ್ಷುಬ್ಧನಾಗಿರುವುದಿಲ್ಲ. ಆತ ಯಾವಾಗಲೂ ಸ್ವಸ್ಥ ಮತ್ತು ಧೀರನಾಗಿರುತ್ತಾನೆ. ಅವನು ಸೈನ್ಯಗಳನ್ನು ಪದೇ ಪದೇ ನಿರೀಕ್ಷಿಸುತ್ತಾ ಸದಾ ಎಚ್ಚರವಾಗಿ ಇರುತ್ತಾನೆ. ಲಂಕಾ ಪುನರ್ನಿರಾಲಂಬ ದೇವದುರ್ಗಾ ಭಯ ನಾದೇಯಂ ಪಾರ್ವತಂ ವಾನ್ಯಂ ಕೃತ್ರಿಮಂ ಚ ಚತುರ್ವಿಧಂ. ಲಂಕೆಯನ್ನು ಆಕ್ರಮಿಸಲು ಯಾವುದೇ ಅವಲಂಬನೆ ಇಲ್ಲ. ಅದು ದೇವತೆಗಳಿಗೂ ದುರ್ಗಮ ಮತ್ತು ಭಯಾನಕವಾಗಿದೆ. ಅದರ ಸುತ್ತಲೂ ನದಿ, ಪರ್ವತ, ವನ ಮತ್ತು ಕೃತ್ರಿಮ ಅಂದರೆ ಕಂದಕಗಳು, ಪ್ರಾಕಾರಗಳು ಹೀಗೆ 4 ಪ್ರಕಾರದ ದುರ್ಗಗಳಿವೆ. ನೆನಪಿರಲಿ, ಲಂಕೆಯ ಸುತ್ತಲೂ ಸಮುದ್ರವೇ ಇದೆ. ಆ ನಂತರ ಲಂಕೆಯಲ್ಲಿ ಆ ಲಂಕಾ ನಗರಿಗೆ ಹೋಗುವ ಲಂಕಾ ದ್ವೀಪದ ಸುತ್ತಲೂ ಸಮುದ್ರವಿದ್ದರೆ ಆ ಲಂಕಾ ನಗರಿಯ ಸುತ್ತಲೂ ಅತ್ಯಂತ ದಟ್ಟವಾದ ವನವಿತ್ತು. ಆ ಕಾಡನ್ನು ದಾಟಿ ಹೋಗುವುದೇ ದುಷ್ಕರವಾಗಿತ್ತು. ಆ ನಂತರ ಲಂಕೆಯು ತ್ರಿಕೂಟ ಪರ್ವತದ ಮೇಲಿರುವುದರಿಂದ ಅದು ದುರ್ಗವೂ ಆಗಿರುತ್ತದೆ. ಆ ನಂತರ ಲಂಕಾ ನಗರಿಗೆ ಒಳಪ್ರವೇಶಿಸುವ ಮೊದಲು ಅತ್ಯಂತ ಬಲವಾದ ಕೋಟೆ ಇತ್ತು. ಆ ಕೋಟೆಯ ಸುತ್ತಲೂ ಕಂದಕವನ್ನು ಮಾಡಿ ಅದರಲ್ಲಿ ಅದರಲ್ಲಿ ನೀರು ತುಂಬಿಸಿ ಅದರಲ್ಲಿ ಮೀನು ಮೊಸಳೆಗಳು ಇದ್ದುದರಿಂದ ಅದನ್ನು ಕೂಡ ದಾಟಿ ಲಂಕಾ ನಗರಿಯನ್ನು ಸೇರುವುದೇ ದುಸ್ತರವಾಗಿತ್ತು. ಸ್ಥಿತಾಪಾರೇ ಸಮುದ್ರಸ್ಯ ದೂರಪಾರಸ್ಯ ರಾಘವ ನೌಪಥಶ್ಚಾಪಿ ನಾಸ್ತ್ಯತ್ರ ನಿರುದ್ದೇಶಸ್ತ್ವ ಸರ್ವತಃ. ರಘುನಂದನ, ಅದು ಬಹಳ ದೂರದವರೆಗೆ ಚಾಚಿದ ಸಮುದ್ರದ ದಕ್ಷಿಣ ತೀರದಲ್ಲಿ ನೆಲೆಸಿದೆ. ಅಲ್ಲಿಗೆ ಹೋಗಲು ನಾವೆಯ ಮಾರ್ಗವೂ ಇಲ್ಲ, ಏಕೆಂದರೆ ಅದರ ಗುರಿಯ ದಿಕ್ಕೇ ತಿಳಿಯುವುದಿಲ್ಲ. ಏಕೆಂದರೆ ನಾವೆಯಲ್ಲಿ ಕುಳಿತು ಹೋಗಬೇಕಾದರೆ ದ್ವೀಪವು ಎಲ್ಲಿದೆ, ಯಾವ ದಿಕ್ಕಿನಲ್ಲಿದೆ ಎಂಬುದರ ಒಂದಷ್ಟು ಸೂಚನೆಯಾದರೂ ಸಿಗಬೇಕು. ಈಗ ಬಹುಶಃ ಆಗಿನ ಕಾಲದಲ್ಲೂ ಕೂಡ ನಾವಿಕ ದಿಕ್ಸೂಚಿಯನ್ನು ಬಳಸುತ್ತಿರಬಹುದು. ಆದರೆ ದಿಕ್ಸೂಚಿಯನ್ನು ಬಳಸುವ ಮುನ್ನ ಅದು ಯಾವ ದಿಕ್ಕಿನಲ್ಲಿದೆ ಎಂಬುದು ತಿಳಿದಿರಬೇಕಲ್ಲ. ಹಾಗೆ ಸಮುದ್ರವು ಎಷ್ಟು ಅಪಾರವಾಗಿದೆ ಎಂದರೆ ಆ ತುದಿಯಲ್ಲಿರುವ ಲಂಕಾ ದ್ವೀಪವೇ ಕಾಣಿಸುವುದಿಲ್ಲ. ಶೈಲಾಗ್ರೇ ರಚಿತಾ ದುರ್ಗಾ ಸಾ ಪೂರ್ವೇ
ಸಾ ಪೂರ್ವೇವ ಪುರೋಪಮಾ ವಾಜಿವಾರಣ ಸಂಪೂರ್ಣ ಲಂಕಾ ಪರಮ ದುರ್ಜಯ. ಆ ದುರ್ಗಮ ಪುರಿಯು ಪರ್ವತದ ಶಿಖರದಲ್ಲಿ ನೆಲೆಸಿದ ಹಾಗೂ ದೇವಪುರಿಯಂತೆ ಸುಂದರವಾಗಿ ಕಂಡುಬರುತ್ತದೆ. ಆನೆ ಕುದುರೆಗಳಿಂದ ತುಂಬಿದ ಆ ಲಂಕೆಯು ಅತ್ಯಂತ ದುರ್ಜಯವಾಗಿದೆ. ಪರಿಖಾಶ್ಚ ಶತಘ್ನಶ್ಚ ಯಂತ್ರಾಣಿ ವಿವಿಧಾನಿ ಚ ಶೋಭಯಂತಿ ಪುರೀಂ ಲಂಕಾಂ ರಾವಣಸ್ಯ ದುರಾತ್ಮನಃ. ಕಂದಕಗಳು, ಶತಘ್ನಿಗಳು, ಬಗೆ ಬಗೆಯ ಯಂತ್ರಗಳು ದುರಾತ್ಮ ರಾವಣನ ಆ ಲಂಕೆಯ ಶೋಭೆಯನ್ನು ಹೆಚ್ಚಿಸಿವೆ. ಆಯುತಂ ರಕ್ಷಸಾಮತ್ರ ಪೂರ್ವದ್ವಾರಂ ಸಮಾಶ್ರಿತಂ ಶೂಲಹಸ್ತ ದುರಾಧರ್ಷ ಸರ್ವೇ ಖಡ್ಗಾಗ್ರಯೋಧಿನಃ. ಲಂಕೆಯ ಪೂರ್ವದ ಬಾಗಿಲಲ್ಲಿ ಕೈಗಳಲ್ಲಿ ಶೂಲಗಳನ್ನು ಧರಿಸಿದ 10,000 ರಾಕ್ಷಸರು ಇರುತ್ತಾರೆ. ಅವರು ಅತ್ಯಂತ ದುರ್ಜಯರು, ಯುದ್ಧದಲ್ಲಿ ಖಡ್ಗಗಳಿಂದ ಕಾದಾಡುವವರಾಗಿದ್ದಾರೆ. ನಿಯುತಂ ರಕ್ಷಸಾಮತ್ರ ದಕ್ಷಿಣ ದ್ವಾರಮಾಶ್ರಿತಂ ಚತುರಂಗೇಣ ಸೈನ್ಯೇನ ಯೋಧಾಸ್ತಪ್ರಾಪ್ಯನುತ್ತಮಾಹ. ಲಂಕೆಯ ದಕ್ಷಿಣ ದ್ವಾರದಲ್ಲಿ ಚತುರಂಗ ಸೈನ್ಯದೊಂದಿಗೆ 1,00,000 ರಾಕ್ಷಸ ಯೋಧರು ಸಿದ್ಧರಾಗಿದ್ದಾರೆ. ಆ ಸೈನಿಕರು ಬಹಳ ಪರಾಕ್ರಮಶಾಲಿಗಳಾಗಿದ್ದಾರೆ. ಪ್ರಯುತಂ ರಕ್ಷಸಾ ಮಾತ್ರ ಪಶ್ಚಿಮ ದ್ವಾರಮಾಶ್ರಿತಂ ಚರ್ಮ ಖಡ್ಗಧರಾ ಸರ್ವೇ ಯಥಾ ಸರ್ವಾಸ್ತ್ರ ಕೋವಿದಾಃ. ಪುರಿಯ ಪಶ್ಚಿಮ ಬಾಗಿಲಲ್ಲಿ ಗುರಾಣಿಗಳನ್ನು ಹಿಡಿದು 10,00,000 ರಾಕ್ಷಸರು ವಾಸಿಸುತ್ತಾರೆ. ಅವರೆಲ್ಲರೂ ಸಮಸ್ತ ಅಸ್ತ್ರಗಳ ಜ್ಞಾನಿಗಳಾಗಿದ್ದಾರೆ. ನಿರ್ಬುಧಂ ರಕ್ಷಸಾ ಮಾತ್ರ ಉತ್ತರ ದ್ವಾರಮಾಶ್ರಿತಂ ರಥಿನಶ್ಚಾಶ್ವವಾಹಾಶ್ಚ ಕುಲಪುತ್ರ ಸುಪೂಜಿತಾಃ. ಆ ಪುರಿಯ ಉತ್ತರ ದ್ವಾರದಲ್ಲಿ 10 ಕೋಟಿ ರಾಕ್ಷಸರಿದ್ದಾರೆ. ಅವರಲ್ಲಿ ಕೆಲವರು ರಥಿಗಳು, ಕೆಲವರು ಅಶ್ವಾರೋಹಿಗಳಿದ್ದಾರೆ. ಅವರೆಲ್ಲರೂ ಉತ್ತಮ ಕುಲೋತ್ಪನ್ನರು, ಪ್ರಶಂಸನೀಯ ವೀರರು ಆಗಿದ್ದಾರೆ. ಇಲ್ಲಿ ಸೈನ್ಯದ ಸಂಖ್ಯೆಯನ್ನು ಗಮನಿಸಿದರೆ ದಕ್ಷಿಣ, ಪಶ್ಚಿಮ, ಅದಕ್ಕಿಂತಲೂ ಹೆಚ್ಚಾಗಿ ಉತ್ತರದ ದ್ವಾರವನ್ನು ಅತ್ಯಂತ ಬಲವಾಗಿ ರಕ್ಷಿಸುತ್ತಿರುವುದಕ್ಕೆ ಕಾರಣವೇನಿರಬಹುದು? ಬಹುಶಃ ಪೂರ್ವ ದ್ವಾರವು ನೇರವಾಗಿ ಭಾರತದ ತುಟ್ಟ ತುದಿಯ ಭಾಗವಾಗಿರುವುದರಿಂದ, ಭರತ ಭೂಮಿಯ ತುಟ್ಟ ತುದಿಯ ಭಾಗವಾಗಿರುವುದರಿಂದ ಆ ಪ್ರದೇಶಗಳಲ್ಲೆಲ್ಲ ಆ ಕಾಲದಲ್ಲಿ ರಾವಣನೇ ಆಕ್ರಮಿಸಿಕೊಂಡಿರಬಹುದು. ಅಥವಾ ರಾವಣನ ಭಯದಿಂದಾಗಿ ಅಲ್ಲಿ ಆಳುತ್ತಿದ್ದಂತಹ ರಾಜರುಗಳು ಆ ರಾವಣನಿಗೆ ಸಾಮಂತರಾಗಿದ್ದು ಅಲ್ಲಿಂದ ರಾವಣನಿಗೆ ಹೆಚ್ಚಿನ ಭಯವಿಲ್ಲದಿರಬಹುದು. ಆದರೆ ಉತ್ತರದ ದೇಶಗಳು ರಾವಣನ ವಶದಲ್ಲಿ ಇರಲಿಲ್ಲ. ದಕ್ಷಿಣದಲ್ಲಿ ಬಹುಶಃ ದಂಡಕಾರಣ್ಯದವರೆಗೆ ರಾವಣನ ಆಳ್ವಿಕೆಯೇ ನಡೆಯುತ್ತಿತ್ತೆಂದು ಕಾಣುತ್ತದೆ. ಅಂದರೆ ನೇರ ಆಳ್ವಿಕೆ ಇಲ್ಲದಿದ್ದರೂ ರಾವಣನ ಹೆದರಿಕೆಯಲ್ಲಿಯೇ ಅಲ್ಲಿನ ರಾಜರು ಬದುಕುತ್ತಿದ್ದರು. ಆದರೆ ಉತ್ತರದ ಪರಿಸ್ಥಿತಿಯಾಗಲಿ ಅಥವಾ ಪೂರ್ವದಲ್ಲಿ, ಪಶ್ಚಿಮದಲ್ಲಿ ಇರುವಂತಹ ದೂರದ ದ್ವೀಪಗಳಲ್ಲಿಯ ಪರಿಸ್ಥಿತಿಯಾಗಲಿ ಅಥವಾ ಅವರು ಹಾದು ಹೋಗುವಾಗ ದಕ್ಷಿಣದ ದ್ವಾರಕ್ಕೆ ಬರುವ ಸಾಧ್ಯತೆ ಇರುವುದರಿಂದ ಆ ದಕ್ಷಿಣದ ದ್ವಾರ ಇವೆಲ್ಲವನ್ನು ಅತ್ಯಂತ ಬಲವಾಗಿ ರಕ್ಷಿಸಲಾಗುತ್ತಿತ್ತು. ಶತಶೋಥ ಸಹಸ್ರಾಣಿ ಮಧ್ಯಮಂ ಸ್ಕಂಧಮಾಶ್ರಿತಾಃ ಯಾತು ಧಾನಾ ದುರಾದರ್ಶ ಸಾಗ್ರಕೋಟಿಶ್ಚ ರಕ್ಷಸಾಂ. ಲಂಕೆಯ ಮಧ್ಯಭಾಗದಲ್ಲಿ 100,000 ದುರ್ಜಯ ರಾಕ್ಷಸರಿದ್ದಾರೆ. ಇವರ ಸಂಖ್ಯೆ 1 ಕೋಟಿಗೂ ಹೆಚ್ಚಾಗಿದೆ. ಹೇಮಯ ಸಂಕ್ರಮ ಭಗ್ನ ಪರಿಖಾಶ್ಚಾವಪೂರಿತಾಃ ದಗ್ಧಾ ಚ ನಗರೀ ಲಂಕಾ ಪ್ರಾಕಾರಾಸ್ತಾವಸಾದಿತಾಃ ಬಲೈಕದೇಶ ತಪಿತೋ ರಾಕ್ಷಸಾನಾಂ ಮಹಾತ್ಮನಾಂ. ಆದರೆ ನಾನು ಆ ಎಲ್ಲ ಸೇತುವೆಗಳನ್ನು ಮುರಿದು ಬಿಟ್ಟಿರುವೆ, ಕಂದಕಗಳನ್ನು ಮುಚ್ಚಿಬಿಟ್ಟಿದ್ದೇನೆ, ಲಂಕೆಯನ್ನು ಸುಟ್ಟು ಬಿಟ್ಟಿರುವೆ, ಅದರ ಪ್ರಾಕಾರಗಳನ್ನು ಕೆಡಹಿದ್ದೇನೆ. ಅಷ್ಟೇ ಅಲ್ಲ, ಅಲ್ಲಿನ ವಿಶಾಲ ಸೈನ್ಯದ 1/4 ಭಾಗವನ್ನು ನಾಶ ಮಾಡಿಬಿಟ್ಟಿರುವೆನು. ಅಂದರೆ ತಾನು ಸಾಧಿಸಿದ್ದನ್ನು ಇಷ್ಟೇ ಅತ್ಯಂತ ಅಲ್ಪವಾಗಿ ಎನ್ನುವಂತೆ, ಅಂದರೆ ಎಷ್ಟೆಲ್ಲಾ ನಾಶವನ್ನು ಮಾಡಿರುವನೋ ಅದೆಲ್ಲವನ್ನು ಕೇವಲ ಒಂದು ಶ್ಲೋಕದಲ್ಲಿ ಹೇಳಿ ಮುಗಿಸುತ್ತಿರುವನು. ಏನ ಕೇನ ತು ಮಾರ್ಗೇಣ ತರಾಮವರುಣಾಲಯಂ ಅತೇತಿ ನಗರೀ ಲಂಕಾ ವಾನರೈರುಪಧಾರ್ಯತಾಂ. ನಾವೆಲ್ಲರೂ ಯಾವುದಾದರೂ ಉಪಾಯದಿಂದ ಒಮ್ಮೆ ಸಮುದ್ರವನ್ನು ದಾಟಿ ಹೋದರೆ ಲಂಕೆಯು ವಾನರರಿಂದ ನಾಶವಾಯಿತೆಂದೇ ತಿಳಿಯಿರಿ.
ಅಂಗದೋ ದ್ವಿವಿಧೋ ಮೈಂದೋ ಜಾಂಬವನ್ ಪನಸೋ ನಲಃ ನೀಲ ಸೇನಾಪತಿಶ್ಚೈವ ಬಲಶೇಷೇಣ ಕಿಂ ತವ. ಅಂಗದ, ದ್ವಿವಿಧ, ಮೈಂದ, ಜಾಂಬವಂತ, ಪನಸ, ನಲ, ಸೇನಾಪತಿ, ನೀಲ ಇಷ್ಟೇ ವಾನರರು ಲಂಕೆಯನ್ನು ಜಯಿಸಲು ಸಾಲುವಷ್ಟಿದ್ದಾರೆ. ಉಳಿದ ಸೈನ್ಯದಿಂದ ಏನು ಮಾಡುವುದಿದೆ? ಪ್ಲವಮಾನಾ ಹಿ ಗತ್ವಾ ತ್ವಾಂ ರಾವಣಸ್ಯ ಮಹಾಪುರೀಂ ಸಪರ್ವತವಾನಾಂ ಸಪರ್ವತವಾನಾಂ ಭೀತ್ವಾ ಸಖಾತಾಂ ಚ ಸತೋರಣಾಂ ಸಪ್ತಾಕಾರಾಂ ಸ ಭವನಾಮಾನಯಿಷ್ಯಂತಿ ರಾಘವ. ರಘುನಂದನ, ಈ ಅಂಗದನೇ ಆದಿ ವೀರರು ಆಕಾಶ ಮಾರ್ಗದಿಂದ ಹಾರಿ ಹೋಗಿ ರಾವಣನ ಲಂಕೆಯನ್ನು, ವನ ಪರ್ವತ ಕಂದಕ ಬಾಗಿಲುಗಳನ್ನು, ಪ್ರಾಕಾರಗಳನ್ನು, ಮನೆಗಳ ಸಹಿತ ನಾಶ ಮಾಡಿ ಸೀತೆಯನ್ನು ಇಲ್ಲಿಗೆ ಕರೆದುಕೊಂಡು ಬರುವರು. ಏವಮಾಜ್ಞಾಪಯ ಕ್ಷಿಪ್ರಂ ಬಲಾನಾಂ ಸರ್ವಸಂಗ್ರಹಂ ಮುಹೂರ್ತೇನ ತು ಯುಕ್ತೇನ ಪ್ರಸ್ಥಾನಮಭಿರೋಚಯ. ಹೀಗೆ ತಿಳಿದು ನೀನು ಶೀಘ್ರವಾಗಿ ಸಮಸ್ತ ಸೈನಿಕರಿಗೆ ಅವಶ್ಯಕ ವಸ್ತುಗಳೊಂದಿಗೆ ಹೊರಡಲು ಆಜ್ಞೆ ಮಾಡು ಮತ್ತು ಉಚಿತ ಮುಹೂರ್ತದಲ್ಲಿ ಪ್ರಸ್ಥಾನವನ್ನು ಮಾಡು. ಈ ರೀತಿಯಾಗಿ ನಾವು ದಕ್ಷಿಣಕ್ಕೆ ಯಾರನ್ನು ನೀನು ಕಳುಹಿಸಿದ್ದೆಯೋ ಅಷ್ಟೇ ಜನರೇ ಆ ಲಂಕೆಯನ್ನು ಗೆದ್ದು ಬರಲು ಸಿದ್ಧವಾಗಿದ್ದಾರೆ. ಶ್ರೀರಾಮಚಂದ್ರ, ಬೇಗ ಹೊರಡು. ನಾವೀಗ ಹೊರಡುವ ಅವಶ್ಯಕತೆ ಇದೆ. ಮುಂದೆ ನೋಡಿಕೊಳ್ಳೋಣ. ಸಮುದ್ರವನ್ನು ದಾಟುವುದು ನಮಗೇನು ಕಷ್ಟವಲ್ಲ. ನಾವು ಹಾರಿಬಿಡುತ್ತೇವೆ ಎಂದು ಅತ್ಯುತ್ಸಾಹವನ್ನು ತೋರಿಸುತ್ತಾ ರಾಮನಿಗೆ ಹೊರಡಿಸಲು ಅವಸರ ಮಾಡುತ್ತಿರುವನು. ಸೀತಾದೇವಿಯು ಹನುಮಂತನಿಂದ ಬಯಸಿದ್ದು ಇದನ್ನೇ ಅಲ್ಲವೇ? ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ 3ನೆಯ ಸರ್ಗವು ಪೂರ್ಣವಾಯಿತು. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.